ಇನ್ನು 5ನೇ ತಾರೀಕು ಬಗ್ಗೆ ಮಾತಾಡೋದಾದರೆ ಅಂದರೆ ಯಾರು 5, 14 ಮತ್ತು 23ನೇ ತಾರೀಕು ಹುಟ್ಟಿರ್ತಾರೆ ಇವ್ರ ಬಗ್ಗೆ ಮಾತಾಡೋದಾದರೆ ಎಕ್ಸ್ಟ್ರೀಮ್ಲಿ ಲಕ್ಕಿ ನಂಬರ್ ಅಂತಲೇ ಕರಿತೀನಿ. 1ರಿಂದ 9 ಟೋಟಲ್ 9 ನಂಬರಲ್ಲಿ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರ್ 5. ಯಾಕೆ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಮಿಡಲಲ್ಲಿದೆ ಇದು. 1ರಿಂದ 9 ನೀವು ನೋಡಿದ್ರೆ ಮಧ್ಯ ಬರುತ್ತೆ. ಅಜಾತ ಶತ್ರು ಅಂತ ಕರಿತೀವಿ. ಇವ್ರಿಗೆ ಶತ್ರುಗಳಿರಲ್ಲ, ಜೊತೆಗೆ ಇವರು ಒಳ್ಳೆಯವ್ರ ಜೊತೆಗೆ ಕೆಟ್ಟವ್ರ ಜೊತೆಗೆ ಎರಡರೂ ಮಿಕ್ಸ್. ಅಂದರೆ ಅವ್ರ ಜೊತೆಗೂ ಬಿಸ್ನೆಸ್ ಮಾಡ್ತಾರೆ, ಇವ್ರ ಜೊತೆಗೂ ಬಿಸ್ನೆಸ್ ಮಾಡ್ತಾರೆ, ಅವ್ರ ಜೊತೆಗೂ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಇವ್ರ ಜೊತೆಗೂ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಇಂಥ ಒಂದು ವ್ಯಕ್ತಿತ್ವ ಇರುವಂಥ ನಂಬರ್ 5. ತುಂಬ ಎನರ್ಜಿ, ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಇವ್ರ ಎನರ್ಜಿ ಕಮ್ಮಿನೇ ಆಗಲ್ಲ. ಬೇರೆಯವರು ಇವ್ರ ಜೊತೆ ಕೆಲಸ ಮಾಡೋರು ಸುಸ್ತಾಗಬೇಕೇ ಹೊರತು ಇವ್ರು ಯಾವತ್ತೂ ಸುಸ್ತಾಗಲ್ಲ. ಜೊತೆಗೆ ಫಾರ್ವರ್ಡ್ ಲುಕಿಂಗ್ ಆ್ಯಂಡ್ ಫ್ಯೂಚರ್ ಥಿಂಕಿಂಗ್. ಅಂದರೆ ಬೇರೆಯವ್ರು 10 ವರ್ಷ ಬಿಟ್ಟು ಯೋಚನೆ ಮಾಡೋದು ಇವತ್ತು ಯೋಚನೆ ಮಾಡ್ತಾರೆ ಇವರು. ಸೊ ದೇ ಆರ್ ಮಚ್ ಅಹೆಡ್ ಆಫ್ ಟೈಪ್. ಸೊ ಎಕ್ಸ್ಟ್ರೀಮ್ಲಿ ಫ್ಯೂಚರಿಸ್ಟಿಕ್ ಪರ್ಸ್ನಾಲಿಟಿ. ಜೊತೆಗೆ ಇವ್ರು ಯಾವಾಗಲೂ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಬೇರೆ ಬೇರೆ ಸ್ಟೇಟ್ಗಳಿಗೆ ಅಥವಾ ಬೇರೆ ಬೇರೆ ಕಂಟ್ರಿಗೆ ಒಟ್ಟು ಟ್ರಾವೆಲ್ ಮಾಡ್ತಿರ್ಬೇಕು. ಕಾಲಿಗೆ ಚಕ್ರ ಉಟ್ಕೊಂಡು ಹೇಳ್ತಾರಲ್ಲ, ಚಕ್ರ ಹಿಡ್ಕೊಂಡು ಹುಟ್ಟಿದ್ದಾನೆ ಅವನು ಅಂತ. ಅಂಥ ಒಂದು ಪರ್ಸ್ನಾಲಿಟಿ ಇರೋವಂಥ ನಂಬರ್ 5. ವೆರಿ ರೊಮ್ಯಾಂಟಿಕ್ ಪೀಪಲ್ಲು, ವೆರಿ ಸೆನ್ಶುವಲ್ ಪೀಪಲ್ಲು. ಬಟ್ ಏನಪ್ಪ ಅಂತ ಹೇಳಿದ್ರೆ ಇವರು ಇಡೀ ಜೀವನ ಹಾಗೆ ಇರ್ತಾರೆ. ಅಂದರೆ ಇವು 50 ವರ್ಷ ಆದರೂ 60 ವರ್ಷ ಆದರೂ ಆ ಯೂತ್ಫುಲ್ನೆಸ್ಸು, ಅಂದರೆ ಒಬ್ಬ ರಾಜ್ಕುಮಾರ ಯಾವ ರೀತಿ ಇರ್ತಾನೆ, ಅವ್ನು ರಾಜ್ಕುಮಾರನೇ, ಅವ್ನು ರಾಜ ಆಗಲ್ಲ. ಇವ್ರು ಹಾಗೆ ಇಡೀ ಜೀವನ ತುಂಬ ಎನರ್ಜೆಟಿಕ್ ಆಗಿ ಲೈಫ್ ಎಂಜಾಯ್ ಮಾಡಿಕೊಂಡು ಆರಾಮಾಗೆ ಜೀವನ ನಡೆಸುವಂಥ ಒಂದು ವ್ಯಕ್ತಿತ್ವ ಇರುವಂಥ ನಂಬರ್ 5. ಈಗ ಸಪ್ರೇಟ್ ನೋಡೋದಾದರೆ 5ನೇ ತಾರೀಕು ಹುಟ್ಟಿರೋರು ಎಕ್ಸ್ಟ್ರೀಮ್ಲಿ ಲಕ್ಕಿ, ಫುಲ್ ಆಫ್ ಎನರ್ಜಿ. ಏನೇ ಅಚೀವ್ ಮಾಡಿದ್ರು ಸ್ವಂತ ಕಷ್ಟಪಟ್ಟು ಅವರೇ ಒಂದು ಎಂಪೈರ್ ಅಥವಾ ಸಾಮ್ರಾಜ್ಯ ಅಂತ ಏನು ಹೇಳ್ತೀವಿ ಅದನ್ನು ಸೃಷ್ಟಿಸ್ಕೊಡ್ತಾರೆ ಹೊರತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ನಂಬರ್ 5. ಎರಡನೇದು 14ನೇ ತಾರೀಕು ಹುಟ್ಟಿರೋರು, ಇದರಲ್ಲಿ 1 ಮತ್ತು 4 ಬಂತು. ಸೊ 4 ಇರೋದ್ರಿಂದ ಇವರು ಕೂಡ ಬೇರೆ ಬೇರೆ ದೇಶಗಳಿಗೆ ಓಡಾಡೋದು ಅಥವಾ ಎಂಟೈರ್ ವರ್ಲ್ಡಲ್ಲಿ ಕನೆಕ್ಷನ್ ಇಟ್ಕೊಳ್ಳೋವಂಥದ್ದು, ದುಡ್ಡು ಮಾಡೋವಂಥದ್ದು ಒಳ್ಳೆ ಪರ್ಸ್ನಾಲಿಟಿನೇ. ಬಟ್ ಪರ್ಸ್ನಲ್ ಲೈಫ್ ಸ್ವಲ್ಪ ಅನ್ಸ್ಟೇಬಲ್ ಇರುತ್ತೆ. ಓಕೆ, ಸೊ ಸ್ವಲ್ಪ ಪರ್ಸ್ನಲ್ ಲೈಫ್ನ ಇವರು ಫೋಕಸ್ ಮಾಡಬೇಕು. ಅದರ್ವೈಸ್ ವೆರಿ ಪಾಸಿಟಿವ್ ನಂಬರು. ಇನ್ನು 3ನೇ ನಂಬರು 23. 2 ಮತ್ತು 3 ಒಟ್ಟಿಗೆ ಬಂದಿರೋದ್ರಿಂದ ಕ್ರಿಯೇಟಿವ್ ಪೀಪಲ್, ಒಳ್ಳೆ ಸಿಂಗರ್ಸು, ಪೇಂಟರ್ಸು ಅಥವಾ ರಂಗೋಲಿ ಹಾಕೋದು ಅಥವಾ ಡಿಸೈನಿಂಗು, ಈ ರೀತಿ ಯಾವುದಾದ್ರೂ ಒಂದು ಸ್ಪೆಷಲ್ ಆರ್ಟಲ್ಲಿ ಇವರು ತುಂಬ ಚೆನ್ನಾಗಿ ಒಂದು ಪಾಂಡಿತ್ಯ ಪಡೆದಿರ್ತಾರೆ. ವೆರಿ ಗುಡ್ ನಂಬರ್ ಅಗೇನ್, ಫುಲ್ ಆಫ್ ಎನರ್ಜಿ. ಬಟ್ ಏನು ಅಂತ ಹೇಳಿದ್ರೆ 2 ಇರೋದ್ರಿಂದ ಸ್ವಲ್ಪ ಮೈಂಡ್ ಎಗೇನು ಅನ್ಸ್ಟೇಬಲ್ ಇರುತ್ತೆ. ಅನ್ಸ್ಟೇಬಲ್ ಅಂತ ಹೇಳಿದ್ರೆ ಫ್ಲಕ್ಚುಯೇಟಿಂಗ್ ಮೈಂಡು, ಯಾವಾಗಲೂ ಮೂಡ್ ಸ್ವಿಂಗ್ಸ್ ಇರುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ 23ನೇ ತಾರೀಕು ಹುಟ್ಟಿರೋರು ಬೇರೆಯವ್ರಿಗೆ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಬೇರೆಯವ್ರಿಗೆ ಏನಾದ್ರು ತಪ್ಪು ಮಾಡಿದ್ರೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡೋದು, ಇದರಿಂದ ಇವ್ರ ರಿಲೇಷನ್ಶಿಪ್ಸ್ ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ವಿಡಿಯೋಗಾಗಿ SP Focus ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ.